ಪ್ರೇರಿತವಾಗಿ ಬಂದ್ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯಲ್ಲಿ ಮಂಜುನಾಥ್ ಅವರು ಸಾವನ್ನಪ್ಪಿದ್ರು. ಹಾಗಾಗಿ ಈ ಒಂದು ದಿನವನ್ನ ಕರಾಳ ದಿನ ಅಂತ ಕೂಡ ಕರೀತಾ ಇದ್ದಾರೆ ಶಿವಮೊಗ್ಗದ ಜನತೆ. ಖುಷಿಯಾಗಿ ಅಲ್ಲಿನ ಪರಿಸರ ಸವಿದು, ಅಲ್ಲಿನ ವಾತಾವರಣ ಮತ್ತೆ ಅಲ್ಲಿ ಹೇಗಿದೆ ವ್ಯೂ ಪಾಯಿಂಟ್ಸು ಇದೆಲ್ಲವನ್ನ ಕೂಡ ನೋಡ್ಕೊಂಡು ಖುಷಿಯಿಂದ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದಂತಹ ಕುಟುಂಬದ ಸದಸ್ಯರು ಒಬ್ಬರು ಅದರಲ್ಲಿ ಈ ರೀತಿಯಾಗಿ ಮೃತದೇಹವನ್ನ ತೆಗೆದುಕೊಂಡು ಬರ್ತೀವಿ ಅಂತ ಗೊತ್ತಿದ್ರೆ ಯಾರೂ ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಒಂದಷ್ಟು ಕಾನ್ಫಿಡೆನ್ಸ್ ಜಮ್ಮು ಕಾಶ್ಮೀರದಲ್ಲಿ ಈ ಹಿಂದೆ ಇದ್ದಂತಹ ಪರಿಸ್ಥಿತಿ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ. ಮಂಜುನಾಥ್ ಅವರ ತಾಯಿಗೆ ಅವರು ಕನ್ವಿನ್ಸ್ ಮಾಡಿದ್ದು ಹೀಗೆ, ನೀನ್ ಎಲ್ಲಮ್ಮ ಇದೆಯಾ, ಇನ್ನ 20 ವರ್ಷದ ಹಿಂದೆ ಇದೆಯಾ, ಎಲ್ಲ ಇವಾಗೆಲ್ಲ ಸರಿ ಹೋಗ್ಬಿಟ್ಟಿದೆ. ಅಲ್ಲಿ ಈಗ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಕಳೆದ ವಾರ ನನ್ನ ಫ್ರೆಂಡ್ ಕೂಡ ಹೋಗಿ ಬಂದಿದ್ದಾನೆ, ಆರಾಮಾಗಿ ಹೋಗಿ ಬರ್ಬೋದು ಅಂತ ಹೇಳಿದ್ದಾನೆ. ನಾನು ಹೋಗಿ ಬರ್ತೀನಿ ಕುಟುಂಬ ಸಮೇತ. ಮಗ ಒಳ್ಳೆ ರ್ಯಾಂಕ್ ಪಡ್ಕೊಂಡಿದ್ದಾನೆ, ಅದೊಂದು ಖುಷಿ ಇದೆ ನಮಗೆ, ಹೋಗಿ ಬರೋಣ. ಈಗ ಬಿಟ್ರೆ ಮತ್ತೆ ಇನ್ಯಾವಾಗ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ಕುಟುಂಬ ಸಮೇತವಾಗಿ ಹೋದಂತಹ ಮಂಜುನಾಥ್ ಕುಟುಂಬದಲ್ಲಿ ಮಂಜುನಾಥ್ ಅವರೇ ಇದೀಗ ಭಾರತ ಲೋಕಕ್ಕೆ ತೆರಳಿದ್ದಾರೆ. ಚಿಕ್ಕವಾಗಿ ಶಿವಮೊಗ್ಗವನ್ನ ಬಂದ್ ಮಾಡಲಾಗುತ್ತೆ. ಅರ್ಧ ದಿನ ಈಗಾಗಲೇ ಘೋಷಣೆ ಕೂಡ ಮಾಡಲಾಗಿರುವಂಥದ್ದು. ಮಂಜುನಾಥ್ ಅವರ ಮನೆಯ ಮುಂದೆ ಅಂತಿಮ ದರ್ಶನಕ್ಕೆ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕವಾಗಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ ನಾವು ನಿಮಗೆ ಲೈವ್. ನೀವೇನು ಗಮನಿಸ್ತಾ ಇದ್ದೀರಿ, ಈಗಾಗಲೇ ಅಂಗಡಿ ಮುಂಗಟ್ಟುಗಳೆಲ್ಲವನ್ನ ಕೂಡ ಬಂದ್ ಮಾಡಲಾಗಿದೆ ಸ್ವಯಂ ಪ್ರೇರಿತವಾಗಿ. ಅದೇ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿರುವಂಥದ್ದು. ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾವುದೇ ನೂಕು ನುಗ್ಗಲು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಡಳಿತ ತೆಗೆದುಕೊಂಡು ಬ್ಯಾರಿಕೇಡನ್ನು ಅಳವಡಿಕೆ ಮಾಡಿ ಯಾವಾಗ ಮಂಜುನಾಥ್ ಅವರ ಮೃತದೇಹ ತಲುಪುತ್ತೋ ಒಂದಷ್ಟು ಪೂಜಾ ವಿಧಿವಿಧಾನಗಳಾಗುತ್ತೆ ಕುಟುಂಬಸ್ಥರಿಂದ. ಅದಾದ ನಂತರ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ಈಗಾಗಲೇ ಒಂದಷ್ಟು ಜನ ಸಚಿವರು ಶಾಸಕರು ಕೂಡ ಬೆಂಗಳೂರಿನಲ್ಲೇ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ. ಶಾಸಕರು ಸಚಿವರು ಶಿವಮೊಗ್ಗಕ್ಕೂ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಿರಿಯ ನಾಯಕರು ಕೂಡ ಈ ಸಂದರ್ಭದಲ್ಲಿ ಅಂತಿಮ ದರ್ಶನವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಬ್ಯಾರಿಕೇಡ್ಗಳನ್ನು ಹಾಕಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಾಗುತ್ತೆ. ಸಾರ್ವಜನಿಕರು ಕೂಡ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಳ್ಬಹುದು. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಾತ್ರಿಯಿಂದಲೇ ಇವರ ಮನೆಯ ಬಳಿ ಸಾಕಷ್ಟು ಜನ ಕುಟುಂಬಸ್ಥರು, ಸ್ನೇಹಿತರು, ಆಪ್ತರು, ಬಂಧು ಬಳಗದವರು ಕೂಡ ಬಂದಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ 2 ತಂಗಿಯರು ಕೂಡ ಇರುವಂಥದ್ದು. ಅವರು ಈ ಹಿಂದೆ ಒಂದಷ್ಟು ಮಾತುಗಳನ್ನಾಡಿದ್ರು. ಅಣ್ಣ ಯಾವ ರೀತಿಯಾಗಿರ್ತಾ ಇದ್ದ, ತುಂಬ ಸ್ನೇಹಜೀವಿ, ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದ, ಕೇರ್ ಮಾಡ್ತಾ ಇದ್ದ ಅಂತ ಅಣ್ಣನನ್ನು ಕಳೆದುಕೊಂಡು ನಾವು ತಬ್ಬಲಿಗಳಾಗಿದ್ದೀವಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಅಣ್ಣ ಅಕ್ಕ ಅಥವಾ ತಂಗಿ ಅಂತ ಬಂದಂಥ ಸಂದರ್ಭದಲ್ಲಿ ಆ ಬಾಂಡಿಂಗ್ ಇರುತ್ತಲ್ಲ, ಆ ಬಾಂಡಿಂಗ್ ನಿಜಕ್ಕೂ ಕೂಡ ಬಿಡಿಸಲಾಗದಂತಹ ಬಂಧ. ಅದು ನಮ್ಮ ಭಾರತ ಸಂಸ್ಕೃತದಲ್ಲಿ ನಾವು ಅದನ್ನೇ ಬೆಳೆಸ್ಕೊಂಡು ಬಂದಿರುವಂಥದ್ದು. ಅಕ್ಕ, ಅಣ್ಣ, ತಮ್ಮ, ತಂಗಿ ಅಂತಂದರೆ ಅದೊಂದು ಬೇರೆ ಲೆವೆಲಲ್ಲೇ ಇರುತ್ತೆ. ಒಂಥರ ಖುಷಿ, ಸೇಫ್ಟಿ ಝೋನ್ ಅಂತ ನಾವೇನು ಕರಿತೀವಿ ಆ ಥರ. ಬಟ್ ಅಂಥ ಅಣ್ಣ ಈಗ ನಮ್ಮ ಜೊತೆಗಿಲ್ಲ ಅಂತ ಹೇಳಿ ತಂಗಿಯರು ಕೂಡ ಒಂದು ಕಡೆ ಶೋಕ ಸಾಗರದಲ್ಲಿದ್ದಾರೆ. ಇನ್ನು ಅವರ ತಾಯಿ ಪರಿಸ್ಥಿತಿ ನಿಜಕ್ಕೂ ಹೇಳುತ್ತಿರೋದು, ನಾನು ಹೋಗಬೇಡ ಜಮ್ಮು ಕಾಶ್ಮೀರಕ್ಕೆ ಅಂತ ಹೇಳೋಳಿದ್ದೆ, ಹೋಗುವಂಥ ಸಂದರ್ಭದಲ್ಲಿ ಆಯ್ತು ಹೇಳೋದು ಸರಿಯಲ್ಲ ಅಂತ ಹೇಳಿ
ನಾನು ಹೇಳೋದಕ್ಕೆ ಹೋಗಲಿಲ್ಲ. ಅವ್ನಿಗೆ ಈ ರೀತಿ ಹೊರಗಡೆ ಹೋಗೋದು, ಸುತ್ತೋದು, ಬೇರೆ ಬೇರೆ ಪ್ಲೇಸ್‌ಗಳಿಗೆ ಹೋಗಿ ನೋಡ್ಕೊಂಡು ಬರೋದು ಬಹಳ ಇಷ್ಟ. ಸೊ ಹಾಗಾಗಿ ನಾನು ಏನೂ ಅವ್ನಿಗೆ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮೃತದೇಹಕ್ಕೆ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಮಂಜುನಾಥ್ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಈ ಇಳಿ ವಯಸ್ಸಿನಲ್ಲಿ ಮಗನನ್ನ ಕಳೆದುಕೊಂಡಿರುವಂತಹ ಆ ಆ ತಾಯಿಯ ಪರಿಸ್ಥಿತಿ ನಿಜಕ್ಕೂ ಹೇಳುತ್ತಿರೋದು. ಮಗನ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಬೆಂಗಳೂರಿಗೂ ಕೂಡ ಅವರು ಕೂಡ ಆಗಮಿಸಿದ್ರು.